ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲಿಗೆ ನಾನು ಫೀಸ್ ಕಟ್ಟಕ್ಕೆ ಹೋಗಬೇಕಾಗಿತ್ತು. ಹಾಗೆ ಸ್ವಲ್ಪ ಸ್ಟೀಲ್ ಐಟಮ್ ತರಬೇಕಾಗಿತ್ತು. ನಮ್ಮ ಸಿಸ್ಟರಿಗೆ ಸ್ವಲ್ಪ ಐಟಮ್ ಬೇಕು ಅಂಥೇಳಿ ಸ್ವಲ್ಪ ಅವಳು ಅಮೌಂಟ್ನ ಕೊಟ್ಟಿದ್ಲು. ಹಾಗಾಗಿ ತೊಗೊಂಡು ಬರೋಣ ಅಂಥೇಳಿ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ವಾದಿರಾಜ್ ಸ್ಟೋರಿಗೆ ನಾನು ಬಂದೆ. ವಾದಿರಾಜ್ ಸ್ಟೋರಲ್ಲಿ ಸ್ಟೀಲ್ ಐಟಮ್ ಮಾತ್ರ ತುಂಬಾ A1 ಕ್ವಾಲಿಟಿಯಲ್ಲಿ ಸಿಗುತ್ತೆ. ಇಂಥ ಐಟಮ್ ಸಿಗಲ್ಲ ಅನ್ನಲ್ಲ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿರುತ್ತೆ. ನಮಗೆ ರೀಸನಬಲ್ ಅಂತಲೂ ಅನಿಸುತ್ತೆ. ಒಂದೊಂದು ಮಾತ್ರ ತುಂಬ ರೇಟ್ ಇರುತ್ತೆ. ನಿಮಗೆ ಯಾವ ಐಟಮ್ ಬೇಕು ಆ ಐಟಮ್ನ ಶಾಪ್ ಮಾಡ್ಬೋದು. ಈ ಅಂಗಡೀಲಿ ನೋಡ್ಬೋದು. ನಾನು ಕುಕ್ಕರ್ ತೊಗೋಬೇಕಾಗಿತ್ತು 3 ಲೀಟ್ರದ್ದು. ಯಾವ್ಯಾವ ಥರ ಇದೆ ಅಂಥೇಳಿ ತೋರಿಸ್ತಾ ಇದ್ರು. ಮತ್ತು ಇಲ್ಲಿ ನಾವು ಏನು ಕೇಳಿದ್ರು ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಂಚೂರು ಬೇಜಾರೇ ಮಾಡ್ಕೊಳ್ಳಲ್ಲ, ನೀಟಾಗಿ ತೋರಿಸ್ತಾರೆ. ಒಂದೊಂದು ಐಟಮ್ನು ತುಂಬ ನೀಟಾಗಿ ತೋರಿಸ್ತಾರೆ. ಇದು ಈ ರೇಟ್ ಇದೆ, ಅದೇ ಇನ್ನೊಂದು ಆ ರೇಟ್ ಇದೆ ಅಂಥೇಳಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ತೋರಿಸ್ತಾರೆ. ಮತ್ತು ನಾವು ಪರ್ಸ್ನಲ್ಲಾಗೂ ನೋಡ್ಬೋದು. ಈ ಅಂಗಡೀಲಿ ಏನು ಬೇಕು ಎತ್ಕೊಂಡು ನೋಡಿಬಿಟ್ಟು ನಮಗೆ ಬೇಕು ಅಂದರೆ ನಾವು ತೊಗೊಂಡು ಬರ್ಬೋದು. ನಾನಿಲ್ಲಿ ಕುಕ್ಕರ್ನ ತೊಗೊಂಡೆ. ಕುಕ್ಕರು ಮೇಲ್ಗಡೆ ಸೆಕ್ಷನಲ್ಲಿ ಇರುತ್ತೆ, ಕೆಳಗಡೆ ಸೆಕ್ಷನಲ್ಲೂ ಇರುತ್ತೆ. ಬಟ್ ಸ್ಟಾಕು ಕೆಳಗಡೆ ಇರಲಿಲ್ಲ, ಹಾಗಾಗಿ ನಾನು ಮೇಲ್ಗಡೆ ಹೋಗಿದ್ದೆ. ಹಾಗೆ ನನಗೊಂದು ಐರನ್ ಸ್ಟ್ಯಾಂಡು ಬೇಕಾಗಿತ್ತು ನಮ್ಮ ಸಿಸ್ಟರ್ಗೆ. ಅದೊಂದು ತಗೋ ಅಂತ ಹೇಳಿದ್ಲು ಅವಳು. ಹಾಗಾಗಿ ಅದನ್ನು ತೊಗೊಂಡು ಬಂದೆ ನಾನು ಕೆಳಗಡೆ. ನೋಡ್ಬೋದು, ಮಕ್ಕಳಿಗೆ ವಾಟ್ರ್ ಬಾಟ್ಲು ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ನನ್ನ ಮಗನಿಗೆ ನಾನು ಇಲ್ಲೇ ವಾಟರ್ ಬಾಟ್ಲು ತೊಗೊಂಡಿರೋದು. ಎಲ್ಲ ಬ್ರ್ಯಾಂಡೆಡ್ ಐಟಮ್ಸು ಇಲ್ಲಿ ಸಿಗುತ್ತೆ. ಮತ್ತು ಪಿಂಗಾಣಿ ಐಟಮ್ ಇರ್ಬೋದು, ಆಮೇಲೆ ಇದು ಬಟ್ಟೆ ಒಣಗಾಕೊಳ್ಳೋ ಸ್ಟ್ಯಾಂಡ್ ಇರ್ಬೋದು, A to Z ಸ್ಟೀಲ್ ಮನೆಗೆ ಗೃಹ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಚಿಕ್ಕ ಐಟಮಿಂದ ಹಿಡಿದು ದೊಡ್ಡ ಐಟಮ್ ತನಕ ಎಲ್ಲನೂ ಸಿಗುತ್ತೆ. ಈ ಅಂಗಡಿಗೆ ನಾವೇನಾದರೂ ಹೋದರೆ ಹೊರಗಡೆನೇ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಸಿಗತ್ತೆ. ನಾನು ಮಾತ್ರ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ವಾದಿರಾಜ್ ಸ್ಟೋರಲ್ಲಿ ಬಿಟ್ಟು ಸ್ಟೀಲ್ ಐಟಮ್ ಬೇರೆ ಎಲ್ಲೂ ತೊಗೊಳಕ್ಕೆ ಇಷ್ಟಪಡಲ್ಲ. ತುಂಬಾ ಚೆನ್ನಾಗಿರುತ್ತೆ, ರೀಸನಬಲ್ ಆಗೂ ಇರುತ್ತೆ ಅಂತ ನಾನು ಹೇಳಿದ್ನಲ್ಲ. ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗುತ್ತೆ. ತುಂಬ ಕ್ಯೂಟಾಗಿ ಅದು ನೋಡಿದ್ರೇ ತೊಗೋಬೇಕು ಅಂತ ಅನಿಸುತ್ತೆ, ಆ ಥರ ಐಟಮ್ ಎಲ್ಲ ಇರುತ್ತೆ. ಮತ್ತು ನಾನು ಇವ್ರ ಅಂಗಡೀಲಿ ಸರಿ ಬಂದಾಗ ಒಂದು ಚಾಪರ್ ತೊಗೊಂಡಿದ್ದೆ. ಅದೇ ಥರ ಚಾಪರು ನಮ್ಮ ನಾದಿನಿನೂ ಬೇಕು ಅಂತ ಹೇಳಿದರು. ಬಟ್ ಆ ಥರ ನನಗೆ ಸಿಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ವೀಕ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ನಮ್ಮ ಮನೇಲಿ ಸ್ಪೂನ್ ಎಲ್ಲ ಎಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಒಂದು ಸ್ಪೂನ್ ನೆನಪಾಯಿತು, ಒಂದು ಸ್ಪೂನ್ ತೊಗೊಳ್ಳೋಣ ಅಂಥೇಳಿ ಕೊನೆಗೆ ನಾನು ಕೇಳಿದೆ, ಸ್ಪೂನು ಚೆನ್ನಾಗಿರೋದು ಕೊಡಿ 1 ಡಜನ್ನು ಅಂಥೇಳಿ. ತುಂಬ ಚೆನ್ನಾಗಿತ್ತು ಸ್ಪೂನು. ನಾನು ನೆಕ್ಸ್ಟು ಎಂಡಿಂಗಲ್ಲಿ ತೋರಿಸ್ತೀನಿ ನಾನು ಏನೇನು ಶಾಪ್ ಮಾಡಿದೆ ಅಂಥೇಳಿ. ಆಮೇಲೆ ನನಗೆ 2 ಬೌಲ್ ಬೇಕಾಗಿತ್ತು. ಯಾಕೆ ಅಂದರೆ ಈ ಥರ ಪಲ್ಯ ಆಗಲಿ ಚಟ್ನಿ ಆಗಲಿ ನಮ್ಮ ಮನೆಯವ್ರಿಗೆ ಬಡಿಸ್ದಾಗ ಬೇಕಾಗತ್ತೆ, 1-2 ಇರಲಿ ಅಂತ 2 ತೊಗೊಂಡೆ. ಆಮೇಲೆ 6 ಬೌಲು ಅಂದರೆ ಅರ್ಧ ಡಜನ್ನು ಒಂದು ಬೌಲ್ ತೊಗೊಂಡೆ. ಈ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಗಟ್ಟಿಮುಟ್ಟಿಯಾಗಿತ್ತು. ಆದರೆ ಏನಪ್ಪ ಅಂದರೆ ಒಳಗೆಲ್ಲ ಒಂಥರ ಕಲೆ ಥರ ಆಗಿತ್ತು. 2ರಿಂದ 3 ಬಾಕ್ಸು ಹಾಗೆ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಅದು ಸ್ಟೀಲ್ ಬಾಕ್ಸು. ಬಟ್ ನನಗೆ ಒಳಗಡೆ ಒಂಥರ ಕಲೆ ಬಿದ್ದಿತ್ತು, ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ. ಇನ್ನು ಇದು ಪಾತ್ರೆ ತೊಳೆಯೋದೊಂದು ಬುಟ್ಟಿ, ಅಂದರೆ ತೊಳೆದಾಕ್ತೀವಲ್ಲ ಆ ಥರ ಬುಟ್ಟಿ ಒಂದು ನಮ್ಮ ನಾದಿನಿ ಹೇಳಿದರು. ಅವ್ರಿಗೆ ತಗೊಂಡು ನಾನು ರಿಟರ್ನ್ ಮನೆಗೆ ಬಂದೆ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ಶಾಪಿಂಗ್ ವ್ಲಾಗು. ನಾನು ನೆಕ್ಸ್ಟು ಯಾವ್ಯಾವ ಶಾಪಿಂಗ್ ಮಾಡಿದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಬಂಡಿಕಾಳಮ್ಮ ದೇವಸ್ಥಾನ. ನಮ್ಮನೆ ಬಂಡಿಕಾಳಮ್ಮ ದೇವಸ್ಥಾನ ನಿಯರೇ ಆಗುತ್ತೆ, ವಾಕೇಬಲ್ಲು. ನೋಡ್ಬೋದು, ನಾನು ಅದೊಂದು ಬಟರ್ನ ಹಾಕ್ಕೋತೀವಲ್ಲ ಅದೊಂದು ಸ್ಪೂನ್ ತೊಗೊಂಡೆ. ಒಂದು ಡಜನ್ನು ಸ್ಪೂನ್ಗಳು ತಗೊಂಡೆ. ಆಮೇಲೆ 2 ಈ ಥರ ಬೌಲ್ ತೊಗೊಂಡೆ. ಆಮೇಲೆ ನನಗೆ ಪನ್ನೀರ್ ಮಾಡಲಿಕ್ಕೆ ಬೇಕಾಗಿತ್ತು ಬಾಕ್ಸು. ನಾನು ಇವಾಗ ಹೊರಗಡೆ ಪನ್ನೀರ್ ತಗೊಳೋದೇ ಬಿಟ್ಬಿಟ್ಟಿದ್ದೀನಿ, ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀನಿ. ನನ್ನ ಟಿ ವಿನಲ್ಲೆಲ್ಲ ಪನ್ನೀರು ಅಂದರೆ ಕಲಬೆರಕೆ ಪನ್ನೀರು ಅಂತೇಳಿ ತೋರಿಸ್ಬಿಟ್ರಲ್ವ, ಒಂಥರ ಬೇಜಾರು ಪನ್ನೀರ್ ತಿನ್ನೋಕ್ಕೆ. ಹಾಗಾಗಿ ನಾನು ಈ ನಡುವೆ ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀನಿ. ನೋಡ್ಬೋದು, ಪನ್ನೀರ್ ಬಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. 320ನೋ 350ನೋ ಏನೋ ನಾನು ಪೇ ಮಾಡಿದೆ ಇದಕ್ಕೆ. ತುಂಬಾ ಗಟ್ಟಿಗಿದೆ, ತುಂಬ ಚೆನ್ನಾಗಿದೆ. ಸ್ಟೀಲ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ನೋಡಿ ಪನ್ನೀರು. ನೆಕ್ಸ್ಟ್ ಯಾವುದಾದ್ರೂ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಪನ್ನೀರ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ತುಂಬಾ ಚೆನ್ನಾಗೆ ಪನ್ನೀರ್ ಬರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ, ಹೊರಗಡೆ ತರಬೇಡಿ ಅಂತ ನಾನು ರೆಫರ್ ಮಾಡ್ತೀನಿ.
ಇನ್ನು ಇದೊಂದು 6 ಬೌಲ್ ತುಂಬಾ ಇಷ್ಟ ಆಗಿತ್ತು. ಒಂದು ಪೀಸ್ ಬಂದು 55 ರುಪೀಸು. ತುಂಬ ಗಟ್ಟಿಗಿದೆ, ಗಟ್ಟಿ ಅಂದರೆ ತುಂಬಾ ಗಟ್ಟಿಗಿದೆ. ನನ್ನ ಹತ್ರ ಈ ಥರದ್ದು 6 ಚಿಕ್ಕ ಚಿಕ್ಕದು ಬಾಕ್ಸ್ ಇದೆ, ಅಂದರೆ ಟೀ ಪುಡಿ ಕಾಫಿ ಪುಡಿ ಹಾಕ್ಕೊಳ್ಳೋ ಅಂಥದ್ದು ಅರ್ಧ ಕೆಜಿದು ಬಾಕ್ಸ್ ಇದೆ. ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ನಾನು ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು. ಅಂದರೆ ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಮನೇಲಿ ಜಾಗನೇ ಇಲ್ಲ ಇಡೋಕ್ಕೆ. ಅದು ಏನಕ್ಕೆ ತೊಗೋತೀನೋ ಗೊತ್ತಿಲ್ಲ, ಇಷ್ಟ ಆಯಿತು ಅಂತೇಳಿ ಅದೊಂದು 6 ಪೀಸ್ ತೊಗೊಂಬಂದೆ. ಇನ್ನು ಈ ಕುಕ್ಕರು ಅಷ್ಟೇ ನಮ್ಮ ಸಿಸ್ಟರಿಗೆ ಬೇಕು ಅಂತ ಹೇಳಿದರು, ಹಾಗಾಗಿ ತೊಗೊಂಡು ಬಂದಿದ್ದೆ. ಇನ್ನು ಈ ಐರನ್ ಸ್ಟ್ಯಾಂಡಿಗೆ 1450 ರುಪೀಸ್ ಏನೋ ಪೇ ಮಾಡಿದೆ. ತುಂಬಾ ಚೆನ್ನಾಗಿದೆ, ತುಂಬ ಗೇಜ್ ಮಾತ್ರ A1 ಕ್ವಾಲಿಟಿಯಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ಲಾತು ತುಂಬಾ ಚೆನ್ನಾಗಿತ್ತು. 1450 ರುಪೀಸ್ ಆರಾಮಾಗಿ ಪೇ ಮಾಡ್ಬೋದು. 1650 ರುಪೀಸ್ ಇತ್ತು. ಒಂದು ಸ್ವಲ್ಪ 200 ರುಪೀಸ್ ಏನೋ ಆಫರ್ ಮಾಡಿ ನಮಗೆ ಕೊಟ್ಟರು. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ಶಾಪಿಂಗ್ ವ್ಲಾಗು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಯಾವುದು ಇಷ್ಟ ಆಯಿತು ಐಟಮು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.